Hi, hello guys, welcome back to my channel, Seshu Crick Vlogs. RCB ಮತ್ತೆ CSK ಪ್ರಿವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ಮ್ಯಾಚ್ಗೆ ಕ್ರಿಯೇಟ್ ಆಗಿರೋ ಐಪಿ ಅಂತೂ ಅಷ್ಟು ಇಷ್ಟ ಇಲ್ಲ ಅಂತ ಹೇಳ್ಬೋದು. ಇದು ಅಫಿಷಿಯಲಿ ಲೀಗ್ ಮ್ಯಾಚ್ ಆಗಿದ್ರು ಒಂಥರ ಕ್ವಾರ್ಟರ್ ಫೈನಲ್ ಇದ್ದಂಗೆ. ಸೊ IPL ಅಲ್ಲಿ 3 ಟೈಮ್ಸ್ ಅಫಿಷಿಯಲಿ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ. ಬಟ್ 4 ಟೀಮ್ ಯಾವ್ದು ಕ್ವಾಲಿಫೈ ಆಗುತ್ತೆ ಅಂದ್ರೆ ಈ ಮ್ಯಾಚ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆನ್ ಪೇಪರ್ ಪ್ರೆಸರ್ RCB ಕಡೆನೇ ಇದೆ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಈ ಮ್ಯಾಚ್ ಗೆದ್ರೆ ಸಾಕು ಅವ್ರು ಕ್ವಾಲಿಫೈ ಆಗ್ತಾರೆ. ಬಟ್ ನಮ್ಮ RCB ಗೆಲ್ಬೇಕು ಅಂದ್ರೆ ಚೇಸಿಂಗ್ ಮಾಡ್ಬೇಕು ಅಂದ್ರೆ 18.1 ಬಾಲ್ ಚೇಸ್ ಮಾಡ್ಬೇಕು, ಡಿಫೆಂಡ್ ಮಾಡ್ಕೋಬೇಕು ಅಂದ್ರೆ 18 ರನ್ಸ್ ಅಲ್ಲಿ ಡಿಫೆಂಡ್ ಮಾಡ್ಕೊಂಡ್ರೆ ಸೊ ನಾವು ಈ ಮ್ಯಾಚ್ ನ ಗೆಲ್ತೀವಿ. ಸೊ ಪ್ರೆಸರ್ ಅಂತೂ ನಮ್ಮ RCB ಕಡೆ ಅಂತಾನೆ ಹೇಳ್ಬೋದು. ಬಟ್ ಈ ಮ್ಯಾಚ್ ಗೆ ಮೈಂಡ್ಲಿ ಕ್ರಿಯೇಟ್ ಆಗಿರೋ IPL ಅಂತೂ ಈ IPL 2024 ಅಲ್ಲಿ IPL 2024 ಅಂತಲ್ಲ, IPL ಅಲ್ಲಿ ಒಂದು ಲೀಗ್ ಮ್ಯಾಚ್ ಗೆ ಯಾವ ಮ್ಯಾಚ್ಗೂ ಇಷ್ಟು ಐಪ್ ಕ್ರಿಯೇಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಐಪ್ ಕ್ರಿಯೇಟ್ ಆಗಿದೆ. ಜಸ್ಟ್ RCB ಫ್ಯಾನ್ಸ್ CSK ಫ್ಯಾನ್ಸ್ ಮಾತ್ರ ವೇಟ್ ಮಾಡ್ತಾ ಇಲ್ಲ ಈ ಮ್ಯಾಚ್ಗೆ, ಇಡೀ ಕ್ರಿಕೆಟ್ ಜಗತ್ತೇ ವೇಟ್ ಮಾಡ್ತಾ ಇದೆ ಸೊ ಈ ಮ್ಯಾಚ್ಗೆ. ಬಟ್ ಈ ಮ್ಯಾಚ್ ನಡೆಯುತ್ತಾ ಅನ್ನೋದೇ ಸೊ ಬಿಗ್ಗೆಸ್ಟ್ ಕ್ವಶನ್ ಆಗಿದೆ. ಯಾಕಂದ್ರೆ ಈ ಮ್ಯಾಚ್ ನಡೆಯೋ ಟೈಮಲ್ಲಿ 70 to 80% ರೈನ್ ಪ್ರಿಡಿಕ್ಷನ್ ತೋರಿಸ್ತಾ ಇದೆ. ಸೊ ಕ್ರಿಕೆಟ್ ಫ್ಯಾನ್ಸ್ ನಮ್ಮ RCB ಫ್ಯಾನ್ಸ್ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ಕೊಂತಾರೆ, ಈ ಮ್ಯಾಚ್ಗೆ ಒಂದೇ ಒಂದು ಮ್ಯಾಚ್ಗೆ ಮಳೆ ಬೀಳಿಲ್ಲ ಅಂದ್ರೆ ಸಾಕು ಅನ್ನೋದೇ ಕ್ರಿಕೆಟ್ ಫ್ಯಾನ್ಸ್ ನಮ್ಮ RCB ಫ್ಯಾನ್ಸ್ ಪ್ರಾರ್ಥನೆ. ಸೊ ಅದೊಂದು ಮಳೆ ಬೀಳಿಲ್ಲ ಅಂದ್ರೆ ಸಾಕಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಆ ಲಕ್ ಆಗಿರ್ಬೋದು, ಆ ವಿನ್ನಿಂಗ್ ಮೂಮೆಂಟಮ್ ಆಗಿರ್ಬೋದು, ಸೊ ನಮ್ಮ RCB ಕಡೆ ಡೆಫಿನೆಟ್ ಆಗಿ ನಾವು ಚೆನ್ನೈನ 18 ರನ್ಸ್ ಅಲ್ಲಿ ಆಗಿರ್ಬೋದು, 18.1 ಬಾಲ್ ಅಲ್ಲಾದ್ರು ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ RCB ಫ್ಯಾನ್ಸ್ ಅಲ್ಲಿ ಆಗಿರ್ಬೋದು, RCB ಟೀಮ್ ಅಲ್ಲಿ ಆಗಿರ್ಬೋದು 100% ಇದೆ ಅಂತಾನೆ ಹೇಳ್ಬೋದು. ಬಟ್ ಆ ಮಳೆರಾಯ ಬೀಳಿಲ್ಲ ಅಂದ್ರೆ ಸಾಕಂತಾನೆ ಹೇಳ್ಬೋದು. ನೆಕ್ಸ್ಟ್ ತಾನೇ ಸೂಪರ್ ಕಿಂಗ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಪಾಪ ಅವ್ರಿಗೆ ಇಂಜುರಿ ಟೆನ್ಷನ್ಸ್ ಇದೆ. ಟೀಕ್ಷನ್ ಆಗಿರ್ಬೋದು, ಮತೀಶ್ ಪತಿರಾನ್ ಆಗಿರ್ಬೋದು, ಅವ್ರು ಮಿಸ್ ಔಟ್ ಆಗೋದ್ರಿಂದ, ಹಂಗೆ ದೀಪಕ್ ಚಹರ್ ಮಿಸ್ ಔಟ್ ಆಗೋದ್ರಿಂದ ಅವರು ಬೌಲಿಂಗ್ ಲೈನ್ ಆಫ್ ವೀಕ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿದೆ. ಬಟ್ ಬ್ಯಾಟಿಂಗ್ ಅಲ್ಲಿ ಅವ್ರಿಗೆ ಮೇಜರ್ ಏನಪ್ಪಾ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಯಾವತ್ತು ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ಲುತ್ತೆ. ಬಟ್ ನೀವು ಗಮನಿಸಿ, ಋತುರಾಜ್ ಗಾಯಕ್ವಾಡ್ ಯಾವತ್ತಾದ್ರೂ ಕಮ್ಮಿ ರನ್ಸ್ಗೂ ಎಲ್ಲ ಬೇಗ ಔಟ್ ಆದ್ರೆ ಸೊ ಆ ಮ್ಯಾಚಸ್ ಎಲ್ಲ ಸೋತಿದೆ. ಸೊ ನಾವು RCB ಗೆಲ್ಬೇಕು ಅಂದ್ರೆ ಮೇನ್ಲಿ ಋತುರಾಜ್ ಗಾಯಕ್ವಾಡ್ನ ಬೇಗ ಔಟ್ ಮಾಡಿಸ್ಬೇಕು. ಸೊ ಅದ್ರಲ್ಲಿ ನಮ್ಗೆ ಯಾರಪ್ಪ ಬೌಲರ್ ಇದಾರೆ ಅಂದ್ರೆ ಸುಪ್ರೀತ್ ಸಿಂಗ್ ಅಂತಾನೆ ಹೇಳ್ಬೋದು, ಲಕ್ಕಿ ಬಾಯ್ ಅಂತಾನೆ ಹೇಳ್ಬೋದು. ಸುಪ್ರೀತ್ ಸಿಂಗ್ ಯಾವಾಗ RCB ಪರವಾಗಿ ಆಡ್ತಾ ಇದ್ದಾರೋ ಸೊ ಅಲ್ಲಿಂದ ನಾವು ಗೆದ್ಕೊಂಡ್ಮೇಲೆ ಮೇ ಬಿ ಒಂಥರ ಲಕ್ಕಿ ಬಾಯ್ ಆಗಿ ಹೋಗಿದ್ದಾರೆ RCB ಪರವಾಗಿ. ಸೊ ಸುಪ್ರೀತ್ ಸಿಂಗ್ ಹಾಕಿರೋ ಪ್ರತಿ ಓವರ್ ಅಲ್ಲೂ ಫಸ್ಟ್ ಓವರ್ ಅಲ್ಲೂ ವಿಕೆಟ್ ಕೊಟ್ಟಿದ್ದಾರೆ. ಸೊ ಋತುರಾಜ್ ಗಾಯಕ್ವಾಡ್ನ ಎಷ್ಟು ಬೇಗ ಔಟ್ ಮಾಡ್ಸಿದ್ರೆ, ಅದು ಮೇನ್ಲಿ ಫಸ್ಟ್ ಓವರ್ ಔಟ್ ಮಾಡ್ಸಿದ್ರೆ ಸೊ RCB ಫ್ಯಾನ್ಸ್ ಅಂದ್ರೆ ದಿಲ್ ಖುಷ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಡ್ಯಾರೆ ಮಿಚೆಲ್ ಆಗಿರ್ಬೋದು, ಸ್ಯಾಂತನರ್ ಆಗಿರ್ಬೋದು, ಧೋನಿ ಆಗಿರ್ಬೋದು, ಶಿವನ್ ಡುಬೆ ಆಗಿರ್ಬೋದು, ಸಖತ್ ಬ್ಯಾಟಿಂಗ್ ಆಡೋ ಕ್ಯಾಪಬಿಲಿಟಿ ಇದ್ದಾರೆ. ಸೊ ಅವ್ರ ಮೇಲೆ ಗಮನ ಇಡಬೇಕಾಗಿದೆ ನಮ್ಮ RCB ಬೌಲರ್ಸ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ RCB ಬಗ್ಗೆ ಮಾತಾಡ್ಬೇಕಂದ್ರೆ ಮೇಜರ್ ಡ್ರಾಬ್ಯಾಕ್ ಏನಪ್ಪಾ ನಮ್ಮ RCBಗೆ ಅಂದ್ರೆ ಅದು ವಿಲ್ ಜಾಕ್ಸ್ ಇಲ್ಲದೆ ಇರೋದು ಅಂತಾನೆ ಹೇಳ್ಬೋದು. ಸೊ ವಿಲ್ ಜಾಕ್ಸ್ ಇಂಗ್ಲೆಂಡ್ಗೆ ರಿಟರ್ನ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಗ್ಲೈನ್ ಮ್ಯಾಕ್ಸ್ವೆಲ್ ನಮ್ಮ ಟೀಮ್ಗೆ ಬರ್ತಾರೆ. ಬಟ್ ಗ್ಲೈನ್ ಮ್ಯಾಕ್ಸ್ವೆಲ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ IPL 2024 ಅಲ್ಲಿ ಅವರು ಫಾರ್ಮ್ ಅಲ್ಲಿ ಇಲ್ಲ. ಸೊ ಬಟ್ ಆದ್ರೂ ಎಲ್ಲರಿಗೂ ಒಂದು ಕಾನ್ಫಿಡೆಂಟ್ ಇದೆ, ಏನಪ್ಪಾ ಅಂದ್ರೆ ಗ್ಲೈನ್ ಮ್ಯಾಕ್ಸ್ವೆಲ್ ಈ ತರ ಪ್ರೆಸರ್ ಮ್ಯಾಚ್ ಆಗಿರ್ಬೋದು, ಅಂಡರ್ ಪ್ರೆಸರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಸಖತ್ ಹಾಕೋದು. ಪ್ರೆಸರ್ ಮ್ಯಾಚ್ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗ್ಲೈನ್ ಮ್ಯಾಕ್ಸ್ವೆಲ್. ಸೊ ಎಲ್ಲರೂ ಹೋಪ್ ಅದೇ ಗ್ಲೈನ್ ಮ್ಯಾಕ್ಸ್ವೆಲ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅನ್ನೋದು. ಸೊ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಪವರ್ ಪ್ಲೇ ಅಲ್ಲಿ ಅಗ್ರೆಸಿವ್ ಸ್ಟಾರ್ಟ್ ಕೊಡ್ಬೇಕು. ಸೊ ಇಷ್ಟು ದಿನ ನಾವ್ ಏನ್ ಅಗ್ರೆಸಿವ್ ಆಗಿ ಆಡ್ತಾ ಇದ್ರೆ ಸೊ ಅದಕ್ಕೆ ನಾವು 1 to ಡಬಲ್ ಪರ್ಫಾರ್ಮೆನ್ಸ್ ಕೊಡ್ಬೇಕಾಗಿದೆ ಈ ಮ್ಯಾಚ್ಗೆ. ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಸ್ಟ್ರಾಂಗ್ ಟೀಮ್, ಆ ಟೀಮ್ ನ ಬೀಟ್ ಮಾಡ್ಬೇಕು ಅಂದ್ರೆ ಸೊ ನಮ್ದು ಯಾವರೇಜ್ ಸ್ಕೋರ್ ಏನಿದೆ ಅದಕ್ಕೆ ಒಂದು 40 to 60 ರನ್ಸ್ ಜಾಸ್ತಿನೇ ಹೊಡೆಯೋಕ್ಕೆ ಟ್ರೈ ಮಾಡ್ಬೇಕು. ಈ ಮ್ಯಾಚ್ ಅಲ್ಲಿ ಯಾವ್ದೇ ಕ್ಯಾಪ್ಟನ್ ಟಾಸ್ಕ್ ಇದ್ರು ಚೇಸಿಂಗ್ ಮಾಡಕ್ಕೆ ನೋಡ್ತಾರೆ, ಯಾಕಂದ್ರೆ DLS ಮೆಥಡ್ ಅಪ್ಲೈ ಆಗೋದ್ರಿಂದ. ಸೊ ಯಾವ್ದೇ ಟಾಸ್ಕ್ ಇದ್ರು ಚೇಸಿಂಗ್ ಮಾಡಕ್ಕೆ ನೋಡ್ತಾರೆ. ಸೊ ನಮ್ಮ RCB ಇನ್ ಕೇಸ್ ಟಾಸ್ ಹೊತ್ತೋಗಿ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬಂತು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಪಾಸ್ ಸ್ಕೋರ್ 190 ಇದ್ರೆ 40 to 50 ರನ್ಸ್ ಎಕ್ಸ್ಟ್ರಾ ಏನಾದ್ರು ಆ ಸ್ಕೋರ್ ಬೋರ್ಡ್ ಮೇಲೆ ನಾವೇನಾದ್ರು ಇಟ್ರೆ ಸೊ ಬೌಲರ್ಗೆ ಆ ಫ್ರೀನೆಸ್ ಅನ್ನೋದು ಸಿಗುತ್ತೆ, ಜಾಸ್ತಿ ಅಟ್ಯಾಕ್ ಮಾಡ್ಬೋದು. ಸೊ ಆ ರೀಸನ್ ಇಂದ ನಾನು ಹೇಳ್ತಾ ಇರೋದು ಸ್ಕೋರ್ ಬೋರ್ಡ್ ಮೇಲೆ 40 to 50 ರನ್ಸ್ ಜಾಸ್ತಿ ಇಡಬೇಕು ಪಾಸ್ ಸ್ಕೋರ್ ಗನ್ನ. ಸೊ ಪಾಸ್ ಸ್ಕೋರ್ ಗನ್ನ 40 to 50 ರನ್ಸ್ ಹೊಡಿಬೇಕು ಅಂದ್ರೆ ಪವರ್ ಪ್ಲೇ ಮೇನ್ಲಿ ಪಾಫ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಇಬ್ರು ಅಗ್ರೆಸಿವ್ ಆಗಿ ಆಡ್ಬೇಕಾಗಿದೆ. ನೆಕ್ಸ್ಟ್ ಹಿಂಗು ಮಿಡಲ್ ಓವರ್ಸ್ ಅಲ್ಲಿ ರಿಸಲ್ಟ್ ಪಡೆದಿದ್ದಾರೋ ಸ್ಪಿನ್ನರ್ಸ್ ಜಡೇಜ್ ಆಗಿರ್ಬೋದು, ಸ್ಯಾಂಟನರ್ ಆಗಿರ್ಬೋದು, ಸಖತ್ ಸ್ಪಿನ್ನರ್ಸ್ ನ ಆಡ್ತಾರೆ. ಸೊ ಆ ರೀಸನ್ ಇಂದ ಪವರ್ ಪ್ಲೇ ಏನಾದ್ರು 60 to 70 ರನ್ಸ್ ಏನಾದ್ರು ಬಂದ್ರೆ ಅದೇ ಮೂಮೆಂಟ್ ಮಿಡಲ್ ಓವರ್ಸ್ ಆಗಿರ್ಬೋದು, ಡೆತ್ ಓವರ್ಸ್ ಅಲ್ಲಿ ಆಗಿರ್ಬೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಪಾಸ್ ಸ್ಕೋರ್ ಗಳನ್ನ 40 to 50 ರನ್ಸ್ ಹೊಡಿಬೇಕು. ಇನ್ ಕೇಸ್ ಚೇಸಿಂಗ್ ಬಂತು ಅಂದ್ರೆ ಸೇಮ್ ಅದೇ ಇದ್ರಲ್ಲೇ
ಸೊ ನಾವು ಫಾರ್ ಎಕ್ಸಾಂಪಲ್ ನಮ್ಗೆ 18 ಓವರ್ಸ್ ಅಂತ ಅನ್ಕೊಂಡ್ರೆ ಅದಕ್ಕನ್ನ 2 ಅವರ್ಸ್ ಬಿಫೋರ್ ಹೊಡಿಯಕ್ಕೆ ಟ್ರೈ ಮಾಡಬೇಕು, ಯಾಕಂದ್ರೆ ಪ್ರೆಸರ್ ಇಲ್ಲದೆ ಇರುತ್ತೆ. ಫಾರ್ ಎಕ್ಸಾಂಪಲ್ 18 ಓವರ್ಸ್ ಚೇಸ್ ಮಾಡಬೇಕು ಅಂತ ಅನ್ಕೊಳ್ಳಿ, ನಮ್ಗೆ 18 ಅಲ್ಲ 16 ಅವರ್ಸ್ ಇದೆ ಅನ್ಕೊಂಡು ಚೇಸ್ ಮಾಡಕ್ ಬಂದ್ರೆ ಅಟ್ಲೀಸ್ಟ್ 16 ಆಗಲಿ 16.17 ಅವರ್ಸ್ ಚೇಸ್ ಮಾಡಕ್ಕಾಗುತ್ತೆ. ಸೊ ಇದು ನಮ್ಮ RCB ಗಮನದಲ್ಲಿ ಇಟ್ಕೊಂಡ್ರೆ ಸಾಕು ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಮ್ಯಾಚ್ ಅಲ್ಲಿ ಕೀ ಬ್ಯಾಟಲ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದು ವಿರಾಟ್ ಕೊಹ್ಲಿ ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಬ್ಯಾಟಲ್ ಅಂತಾನೆ ಹೇಳ್ಬೋದು. ಸೊ ವಿರಾಟ್ ಕೊಹ್ಲಿ ಸ್ಪಿನ್ ಆಡಕ್ ಬರಲ್ಲ, ಹಂಗೆ ಹಿಂಗೆ ಸ್ಟ್ರೈಕ್ ರೇಟ್ ಇಲ್ಲ ಅಂತಂದ್ರೆ, ಬಟ್ ಸ್ಪಿನ್ನರ್ಸ್ಗೂ ನಾನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತ ತೋರಿಸಿದ್ದಾರೆ. ಬಟ್ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಮುಂದೆ ಲೈಕ್ ಮಿಚೆಲ್ ಸ್ಯಾಂಟ್ನರ್ ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಮ್ಗೆ ವಿರಾಟ್ ಕೊಹ್ಲಿ ಅಂತ ನೋಡಬೇಕಾಗಿದೆ. ಸೊ ನೆಕ್ಸ್ಟ್ ರಜತ್ ಪಡಿದಾರ್ ವರ್ಸಸ್ ರವೀಂದ್ರ ಜಡೇಜಾ ಅಂತ ಹೇಳ್ಬೋದು. ಯಾಕಂದ್ರೆ ರವೀಂದ್ರ ಜಡೇಜಾ ವಿಕೆಟ್ ಟು ವಿಕೆಟ್ ಸಖತ್ತಾಗಿ ಆಗ್ತಾ ಇದಾರೆ, ಈಗ ಆಗ್ತಾರೆ. ಬಟ್ ನಮ್ ರಜತ್ ಪಡಿದಾರ್ ಸ್ಪಿನ್ನರ್ಸ್ ಯಾವ ರೀತಿ ಅಟ್ಯಾಕ್ ಮಾಡಿದ್ರೆ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಸೊ ಈ ಇಬ್ಬರು ಬ್ಯಾಟಲ್ ಅಲ್ಲಿ ಸಖತ್ತಾಗಿರ್ತದೆ ಹೇಳ್ಬೋದು. ನೆಕ್ಸ್ಟ್ ತುಷಾರ್ ದೇಶಪಾಂಡೆ ಮತ್ತೆ ಫಾಫ್ ಡು ಪ್ಲೇಸಿಸ್ ಆಗಿರ್ಬೋದು, ಸ್ವಪ್ನಿಲ್ ಸಿಂಗ್ ಮತ್ತೆ ರುತುರಾಜ್ ಗೈಕ್ವಾಡ್ ಆಗಿರ್ಬೋದು, ಈ ಮ್ಯಾಚ್ ಅಲ್ಲಿ ಕೀ ಬ್ಯಾಟಲ್ಸ್ ಆಗ್ತಾ ಇದೆ. ಸೊ ಈ ಕೀ ಬ್ಯಾಟಲ್ಸ್ ಅಲ್ಲಿ ಯಾರು ಆಲ್ಮೋಸ್ಟ್ ವಿನ್ ಆಗ್ತದೆ ಅವರ ಮ್ಯಾಚ್ ಗೆಲ್ಲಕ್ಕೆ ಜಾಸ್ತಿ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ವಿನ್ನಿಂಗ್ ಚಾನ್ಸಸ್ ಬಂದ್ಬಿಟ್ರೆ, ಸೊ ಪ್ರೆಸರ್ ನಮ್ಮ RCB ಕಡೆ ಇದ್ರು, ಬಟ್ ಮೂಮೆಂಟಮ್ ಆಗಿರ್ಬೋದು, ಇವಾಗ ಏನ್ ನಮ್ಗೆ ಲಕ್ ಫ್ಯಾಕ್ಟ್ರಿ ಅನ್ನೋದು ಏನು ನಮ್ ಕಡೆ ಇದೆ, ಸೊ ಅವೆಲ್ಲ ಗಮನಿಸಿದ್ರೆ RCB ಎಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಪ್ರಕಾರ ಯಾರು ಗೆಲ್ತಾರೋ ಕಾಮೆಂಟ್ ಮಾಡೋದು ಮರ್ತ ಹೋಗ್ಬೇಡಿ. ಹಂಗೆ ಈ ಮ್ಯಾಚ್ ಗೊತ್ತಿಲ್ಲ, ಈ ಮ್ಯಾಚ್ ಸೋಲೋ ಟೀಮು DK ಆಗಿರ್ಬೋದು, MS ಧೋನಿಗೆ ಆಗಿರ್ಬೋದು, ಮೇ ಬಿ ಯಾರು ಸೋಲ್ತಾರ ಅವ್ರಿಗೆ ಲಾಸ್ಟ್ ಮ್ಯಾಚ್ ಆಗೋ ಚಾನ್ಸಸ್ ಇದೆ. ಗೊತ್ತಿಲ್ಲ ಅವ್ರು MS ಧೋನಿ ನೆಕ್ಸ್ಟ್ ಸೀಸನ್ ಆಡ್ತಾರೆ, ಇನ್ ಕೇಸ್ ಈ ಮ್ಯಾಚ್ ಸೋತ ನೆಕ್ಸ್ಟ್ ಸೀಸನ್ ಆಡ್ತಾರ ಇಲ್ಲ ಅನ್ನೋದು. ಹಂಗೆ ದಿನೇಶ್ ಕಾರ್ತಿಕ್ ಏನಾದ್ರು ಇನ್ ಕೇಸ್ ಅದು ಆಗ್ಬಾರ್ದು, RCB ಸೋಲ್ಬಾರ್ದು, ಇನ್ ಕೇಸ್ ಸೋತ್ರೆ ದಿನೇಶ್ ಕಾರ್ತಿಕ್ ಎಂಡ್ ಆಗದೆ ಇದ್ರೆ ಇನ್ನೊಂದು ಸೀಸನ್ ಆಡಕ್ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದೇ ಕ್ರಿಕೆಟ್ ಫ್ಯಾನ್ಸ್ ಎಲ್ಲ ಪ್ರಾರ್ಥನೆ ಅಂತ ಹೇಳ್ಬೋದು. ಸೊ ಈ ಮ್ಯಾಚ್ ಯಾರು ಗೆಲ್ತಾರೋ ಇಲ್ಲ ಕಾಮೆಂಟ್ ಮಾಡೋ ಬರ್ತಾ ಬಿಟ್ಟು ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ ಗಾಯ್ಸ್.